ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಲೀಡರ್ ಕನ್ನಡ ವಾಹಿನಿಗೆ ಮತ್ತೊಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಗುರು ಹೇಳಿದ ಎಲ್ಲವನ್ನ ನಂಬಬೇಡ, ನಿನಗೆ ಮತ್ತು ಸಮಾಜಕ್ಕೆ ಒಳಿತೆನಿಸಿದರೆ ಮಾತ್ರ ಅದನ್ನು ಸ್ವೀಕರಿಸು, ಇಲ್ಲದಿದ್ದರೆ ಧಿಕ್ಕರಿಸು. ಇದು ಗೌತಮ ಬುದ್ಧರು ಹೇಳಿದಂತಹ ಮಾತು. ಲೋಕಸಭೆಯಲ್ಲಿ ನರೇಂದ್ರ ಮೋದಿಯವರು ಹೇಳಿದಂತಹ ಆ ಒಂದು ಮಾತಿನ ಸತ್ಯಾಸತ್ಯತೆಯ ವಿಮರ್ಶೆಗೆ ನಾನಿವತ್ತು ಹೇಳಿದ್ದೇನೆ. ಹೌದು, ಇತ್ತೀಚೆಗೆ ಸಂವಿಧಾನ ಮತ್ತು ಮೀಸಲಾತಿಯ ಬಗ್ಗೆ ಚರ್ಚೆ ಇಲ್ಲದ ದಿನವೇ ಇಲ್ಲ ಅಂದ್ರೆ ತಪ್ಪಾಗ್ಲಾರ್ದು. ಬಹುತೇಕರು SC ಮತ್ತು STಗಳಿಗೆ ಮಾತ್ರ ಈ ಮೀಸಲಾತಿ ಇದೆ, ಮಿಕ್ಕವರನ್ನ ಮೀಸಲಾತಿಯಿಂದ ವಂಚಿಸಲಾಗಿದೆ ಎನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ವಾಸ್ತವವಾಗಿ ಈ ದೇಶದ ಪ್ರತಿಯೊಬ್ಬರೂ ಸಹ ಮೀಸಲಾತಿಯ ಪ್ರಯೋಜನವನ್ನ ಪಡಿತಾ ಇದ್ದಾರೆ. ಆ ವಿಚಾರವನ್ನ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಜೂನ್ 27, 1961 ಅಂದಿನ ಪ್ರಧಾನಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರೂರವರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರವೊಂದನ್ನು ರವಾನಿಸ್ತಾರೆ. ಆ ಪತ್ರದಲ್ಲಿ ನಾನು ಎಲ್ಲ ರೀತಿಯಾದಂತಹ ಮೀಸಲಾತಿಯನ್ನು ವಿರೋಧಿಸ್ತೇನೆ, ವಿಶೇಷವಾಗಿ ಸಾರ್ವಜನಿಕ ಸೇವೆಗಳಲ್ಲಿನ ಮೀಸಲಾತಿಯ ಕಾರಣದಿಂದ ಅಪ್ರಾಮಾಣಿಕ ಮತ್ತು ಎರಡನೇ ದರ್ಜೆಯ ನೌಕರಿ ಶಾಹಿಯನ್ನ ಹುಟ್ಟುಹಾಕಿದಂತಾಗುತ್ತದೆ. ನನ್ನ ದೇಶ ಎಲ್ಲದರಲ್ಲಿಯೂ ಮೊದಲನೇ ದರ್ಜೆಯಾಗಿರಲು ನಾನು ಬಯಸ್ತೇನೆ. ಆ ಕಾರಣದಿಂದ ಎರಡನೇ ದರ್ಜೆಯ, ದಯಮಾಡಿ ಗಮನಿಸಿ, ಎರಡನೇ ದರ್ಜೆಯ ನೌಕರಿ ಶಾಹಿಯನ್ನ ಹುಟ್ಟು ಹಾಕುವಂತಹ ಮೀಸಲಾತಿಯನ್ನ ನಾನು ವಿರೋಧಿಸ್ತೇನೆ ಎನ್ನುವಂತಹ ಪತ್ರವನ್ನ ರವಾನಿಸಿದ್ದರು ಎನ್ನುವುದು ನರೇಂದ್ರ ಮೋದಿರವರ ಮಾತು. ಹಾಗಾದ್ರೆ ಆ ಪತ್ರವನ್ನ ನೆಹರೂರವರು ಬರೆದಿದ್ದರೆ ಎನ್ನುವಂತಹ ಅಂಶವನ್ನ ಕಲೆ ಹಾಕುವಂತಹ ಸಂದರ್ಭದಲ್ಲಿ ಆ ಪತ್ರದ ಪ್ರತಿ ಸಿಗಲಿಲ್ಲವಾದರೂ ಅದಕ್ಕೆ ಪೂರಕವಾಗಿ ಪುಷ್ಟಿ ನೀಡುವಂತಹ ಒಂದಷ್ಟು ದಾಖಲೆಗಳು ನಮಗೆ ಲಭ್ಯವಾಗಿದೆ. ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಸಾಕಷ್ಟು ಸಂದರ್ಭಗಳಲ್ಲಿ ಬಿಜೆಪಿ ನಾಯಕರು ಈ ನೆಹರೂರವರ ನಿಲುವನ್ನ ಮುನ್ನೆಲೆಗೆ ತಂದು ಕಾಂಗ್ರೆಸ್ ಪಕ್ಷ ಹೇಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯಗಳಿಗೆ ವಿರುದ್ಧವಾಗಿತ್ತು ಎನ್ನುವಂತಹ ಅಂಶವನ್ನ ಸಾರ್ವಜನಿಕರ ಮುಂದಿಡುವಂತಹ ಪ್ರಯತ್ನ ಪಟ್ಟಾಗಲೂ ಕಾಂಗ್ರೆಸ್ ಪಕ್ಷ ದಿವ್ಯ ನಿರ್ಲಕ್ಷ್ಯವನ್ನ ವಹಿಸುತ್ತಿರುವುದನ್ನು ಗಮನಿಸಿದ್ರೆ, ಈ ಪತ್ರವನ್ನ ಬಹಿರಂಗಪಡಿಸಿ ಆ ಪತ್ರದಲ್ಲಿ ಆ ರೀತಿಯಾದಂತಹ ಯಾವುದೇ ಅಂಶಗಳು ಇಲ್ಲ ಎನ್ನುವಂತಹ ಸಾಕ್ಷ್ಯವನ್ನ ಜನರ ಮುಂದಿಡಲು ವಿಫಲವಾಗಿರುವುದನ್ನು ಗಮನಿಸಿದ್ರೆ, ಮೇಲ್ನೋಟಕ್ಕೆ ನೆಹರೂರವರು ಸಂವಿಧಾನ ವಿರೋಧಿಯಾಗಿಲ್ಲದಿದ್ದರೂ ಮೀಸಲಾತಿಯನ್ನ ಪ್ರಬಲವಾಗಿ ವಿರೋಧಿಸ್ತಾ ಇದ್ರು ಎನ್ನುವುದನ್ನ ನಾವು ನಂಬಬೇಕು. ಒಂದು ವಿಡಿಯೋ ತುಣುಕನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಕೆಲಸವನ್ನ ಮಾಡ್ತೇನೆ. ಇದು ಯಾವುದೇ ಒಬ್ಬ ವ್ಯಕ್ತಿ ಪೂರ್ವಗ್ರಹ ಪೀಡಿತವಾಗಿ ನಿರ್ಮಾಣ ಮಾಡಿದಂತಹ ವಿಡಿಯೋ ತುಣುಕಲ್ಲ. ಬದಲಾಗಿ ಲೋಕಸಭೆಯ ಮುತುವರ್ಜಿಯಲ್ಲಿ, ಲೋಕಸಭೆಯ ಸುಪರ್ದಿಯಲ್ಲಿ ಕಾರ್ಯನಿರ್ವಹಿಸುವಂತಹ ರಾಜ್ಯಸಭಾ ಟಿವಿಯವರು ಸಾಕಷ್ಟು ಕಂತುಗಳಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಸಂವಿಧಾನ ಎನ್ನುವಂತಹ ಕಂತಿನ ಒಂದು ಭಾಗವನ್ನು ನಿಮ್ಮ ಮುಂದೆ ಇಡ್ತಾ, पर आप तो जानते हैं कि बड़े पदों पर हम मेरिट के आधार पर ही लोगों को ले पाएंगे, तो फिर क्लर्कों की नौकरी के लिए इतना बड़ा जोखिम उठाना? जोखिम? मुझे तो इसमें कोई खतरा नजर नहीं आता। खतरा ये है कि अगर हमने एक विशेष वर्ग को आरक्षण दे दिया तो बाकी के लोग भी आरक्षण की मांग करेंगे और भारत भर में जातिवाद का ये जहर फैलता जाएगा। जहर तो हमने पिया है सदियों से, और फिर भी हम जिंदा हैं। रीढ़ की हड्डी तोड़ डाली आप लोगों ने हमारी, फिर भी हम लोग खड़े हैं। अरे एक बार हमें अपने बराबर आने का मौका तो दीजिए पटेल जी, फिर देखिए कैसे हम आगे निकल जाते हैं। और यह काम बिना आरक्षण के नहीं होगा। अगर फिर भी मेरी बातें आपको जहरीली लग रही हैं तो मैंने अपना इस्तीफा तैयार रखा है, आप खुद लेते जाइएगा। ಒಮ್ಮೆ KM ಮುನ್ಷಿರವರು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಳಿಗೆ ಬರ್ತಾರೆ. ದಯಮಾಡಿ ಸಂವಿಧಾನದಲ್ಲಿ ಈ ಮೀಸಲಾತಿಯ ಅಂಶಗಳನ್ನ ಅಡಕ ಮಾಡುವ ಪ್ರಸ್ತಾಪವನ್ನ ಕೈಬಿಡಿ, ಇದರಿಂದ ಸಾಕಷ್ಟು ತೊಂದರೆಯಾಗುತ್ತದೆ. ಇದು ಕೇವಲ ನನ್ನೊಬ್ಬನ ಅಭಿಪ್ರಾಯವಲ್ಲ, ಸರ್ದಾರ್ ವಲ್ಲಭಾಯ್ ಪಟೇಲರು ಸಹ ಈ ಮೀಸಲಾತಿಯನ್ನ ವಿರೋಧಿಸ್ತಾ ಇದ್ದಾರೆ ಎನ್ನುವಂತಹ ಮಾತನ್ನ ಹೇಳುತ್ತಲೇ ಪರ್ಯಾಯ ಮಾರ್ಗದ ಬಗ್ಗೆ ಯೋಚನೆ ಮಾಡಿ ಎನ್ನುವಂತಹ ಸಲಹೆಯನ್ನ ಕೊಟ್ಟಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೋಪದಿಂದಲೇ
ಪರ್ಯಾಯ ಮಾರ್ಗವೊಂದಿದೆ. ಆ ಪರ್ಯಾಯವೇನೆಂದರೆ, ನಾನು ಕರಡು ಸಮಿತಿಯಿಂದ ಹೊರ ನಡೆಯುತ್ತೇನೆ, ರಾಜೀನಾಮೆಯನ್ನು ಕೊಡುತ್ತೇನೆ, ನಿಮಗೆ ಬೇಕಾದವರ ಕೈಯಲ್ಲಿ ನೀವು ಬಯಸಿದ ರೀತಿಯಾದಂತಹ ಸಂವಿಧಾನವನ್ನು ರಚಿಸಿಕೊಳ್ಳಿ ಎಂದು ಕೋಪ ಮಾಡಿಕೊಂಡು ಹೊರ ಹೋಗಿ ಒಂದಷ್ಟು ದಿನಗಳ ಕಾಲ ಸಂವಿಧಾನ ರಚನಾ ಕೆಲಸಕ್ಕೆ ತಾತ್ಕಾಲಿಕ ವಿರಾಮವನ್ನ ನೀಡ್ತಾರೆ. ಇದರಿಂದ ಗಾಬರಿಯಾಗುವಂತಹ ಸರ್ದಾರ್ ವಲ್ಲಭಾಯ್ ಪಟೇಲರು ನೇರವಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮನೆಗೆ ಧಾವಿಸಿ ಅವರ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆಗಲೂ ಸಹ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಮೀಸಲಾತಿಯನ್ನ ವಿರೋಧಿಸುವವರು ಯಾರು ಎಂದು ನನಗೆ ಗೊತ್ತಿದೆ, ಈ ಮೀಸಲಾತಿಯ ಕಾರಣದಿಂದಲೇ ಈ ಸಂವಿಧಾನವನ್ನ ರಚಿಸುವುದು ಬೇಡ ಎನ್ನುವುದಾದರೆ ಈ ಕರಡು ಸಮಿತಿಯಲ್ಲಿ ನಾನು ಇರುವುದಿಲ್ಲ, ತೆಗೆದುಕೊಳ್ಳಿ ನಮ್ಮ ರಾಜೀನಾಮೆ ಎಂದು ವಲ್ಲಭಾಯ್ ಪಟೇಲ್ ರವರ ಕೈಗೆ ರಾಜೀನಾಮೆಯನ್ನು ಒಪ್ಪಿಸ್ತಾರೆ. ಆಗ ಪಟೇಲರು ಹೇಳುವಂತಹ ಆ ಒಂದು ಮಾತು ನಿಜಕ್ಕೂ ಪಟೇಲರು ಮೀಸಲಾತಿಯ ವಿರೋಧಿಯಾಗಿರಲಿಲ್ಲ, ಅದರ ಹಿಂದೆ ಇದ್ದಂತಹ ಕೈಗಳೇ ಬೇರೆ ಎನ್ನುವಂತಹ ಅಂಶವನ್ನ ಸಾಬೀತು ಮಾಡುತ್ತದೆ. ಪಟೇಲರು ಈ ಸಂದರ್ಭದಲ್ಲಿ ಹೀಗೆ ಹೇಳ್ತಾರೆ, ಗೆಳೆಯರೆ, ನಾನೊಬ್ಬ ರೈತ, ನಾನು ಯಾವ ಬೀಜವನ್ನ ನೆಟ್ಟರೆ ಅದು ಮುಂದೆ ಹೇಗೆ ಫಲವನ್ನು ಕೊಡುತ್ತದೆ ಎನ್ನುವುದು ನನಗೆ ಅರಿವಿದೆ, ಹಾಗಾಗಿ ನೀವು ನಿಮ್ಮ ಕೆಲಸವನ್ನ ಮುಂದುವರಿಸಿ, ನೀವು ರಾಜೀನಾಮೆ ಕೊಡುವುದು ಬೇಡ ಎನ್ನುವಂತಹ ಮಾತನ್ನ ಹೇಳ್ತಾರೆ. ಈ ದೇಶದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬದುಕಿದ್ದಂತಹ ಸಂದರ್ಭದಲ್ಲಿ ಅವರ ನಿಲುವುಗಳನ್ನ ಬೆಂಬಲಿಸಿ ಸಮರ್ಥಿಸುತ್ತಿದ್ದ ಕೆಲವು ವ್ಯಕ್ತಿಗಳ ಪೈಕಿ ಸರ್ದಾರ್ ವಲ್ಲಭಾಯ್ ಪಟೇಲರು ಸಹ ಒಬ್ಬರು ಅಂದ್ರೆ ತಪ್ಪಾಗ್ಲಾರದು. ಹಾಗಾದ್ರೆ ಅವರು ಈ ಮೀಸಲಾತಿಯನ್ನ ವಿರೋಧಿಸಿ ಅಂಬೇಡ್ಕರ್ ಅವರನ್ನ ಒಪ್ಪಿಸುವಂತಹ ಪ್ರಯತ್ನ ಮಾಡಿದ್ದು ಯಾಕೆ ಎನ್ನುವಂತಹ ಪ್ರಶ್ನೆ ನಮಗೆ ಬರಬಹುದಲ್ವೇ? ಗೆಳೆಯರೆ, ಇದು 1961ರಲ್ಲಿ ನೆಹರೂರವರು ಬರೆದಂತಹ ಪತ್ರ. ಆ ಸಂದರ್ಭದಲ್ಲಿ ಈ ದೇಶದಲ್ಲಿ ಹಿಂದುಳಿದವರಿಗೆ ಅಂದ್ರೆ OBC ವರ್ಗದವರಿಗೆ ಮೀಸಲಾತಿಯನ್ನ ಕೊಡಬೇಕೆನ್ನುವಂತಹ ಚರ್ಚೆ ಪ್ರಬಲವಾಗಿ ಕೇಳಿ ಬರ್ತಾ ಇತ್ತು. ಈ OBCಗಳ ಮೀಸಲಾತಿಯನ್ನು ಬಹುಶಃ ನೆಹರೂರವರು ವಿರೋಧಿಸಿದ್ರು. ಅವರ ಆ ಮನಸ್ಥಿತಿಯನ್ನ ಗಮನಿಸಿದ್ರೆ ಈ ಹಿಂದೆ ಇದೇ ನೆಹರೂರವರು SC ಮತ್ತು STಗಳ ಮೀಸಲಾತಿಯನ್ನ ವಿರೋಧಿಸಿದ್ರು. ಸಾಕಷ್ಟು ಕಾರಣಗಳಿಂದ ಅಂಬೇಡ್ಕರ್ ಅವರ ಜೊತೆಗೆ ಭಿನ್ನಾಭಿಪ್ರಾಯವನ್ನ ಹೊಂದಿದ್ದಂತಹ ನೆಹರೂರವರು ಅಂಬೇಡ್ಕರ್ ಅವರು ತಮ್ಮ ಮಾತನ್ನ ಕೇಳಲಾರರು ಅವರ ಅತ್ಯಾಪ್ತರಾದಂತಹ ಪಟೇಲರ ಮುಖಾಂತರ ಹೇಳಿಸಿದರೆ ಬಹುಶಃ ಒಪ್ಪಿಕೊಳ್ಳಬಹುದು ಎನ್ನುವಂತಹ ಕಾರಣದಿಂದಲೋ ಏನೋ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಮುಖಾಂತರ ಅಂದು ಮೀಸಲಾತಿಯನ್ನ ವಿರೋಧಿಸಿರಬಹುದು. ಗೆಳೆಯರೆ, ನನಗೆ ಸಿಕ್ಕಿರುವಂತಹ ದಾಖಲಾತಿಗಳು, ಮಾಹಿತಿಗಳು ಮತ್ತಿತರ ವಿಚಾರಗಳನ್ನು ಕಲೆ ಹಾಕಿ ಒಂದಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ. ಇದರ ವಿರೋಧವಾಗಿ ಅಥವಾ ಪರವಾಗಿ ತಾವು ಸಹ ದಾಖಲಾತಿಗಳು, ವಿವರಗಳು, ಸಾಕ್ಷಿಗಳು ಅಥವಾ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವಂತಹ ಸರ್ವ ಸ್ವತಂತ್ರವನ್ನ ಪಡೆದಿದ್ದೀರಾ. ನಿಮ್ಮ ಅಭಿಪ್ರಾಯಗಳನ್ನು ಸಹ ನಾನು ಮುಕ್ತವಾಗಿ ಸ್ವಾಗತಿಸ್ತೇನೆ. ಗೆಳೆಯರೆ, ಮರೆಯಬೇಡಿ, ಇದು ನ್ಯೂಸ್ ಲೀಡರ್ ಕನ್ನಡ, ಇದು ನಿಮ್ಮ ಧ್ವನಿ, ನೀವೇ ನಮ್ಮ ದಣಿ. ನಮಸ್ಕಾರ.